ನನ್ನ ಹೆಸರು ಸವಿತಾ ಅಂತ. ನಾನು ಡಿ.ಎಡ್ ಬಿ.ಎಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ MA ಕೂಡ ಆಗಿದೆ. 4-5 ಸಲ TET ಟ್ರೈ ಮಾಡಿದೆ, ಆದರೆ TET ಕ್ಲಿಯರ್ ಆಗ್ತಾ ಇರಲಿಲ್ಲ. ಈ ಸಲ TET ಕ್ಲಿಯರ್ ಆಗಿದೆ. ಹಾಗೆ TET ಕ್ಲಿಯರ್ ಆದ ನಂತರ ಏನ್ ಮಾಡೋದು ಅಂತ CETಗೆ ಸ್ವಲ್ಪ ಮೊಬೈಲ್ನಲ್ಲಿ ನೋಡಿದೆ. ಆಮೇಲೆ ಗೊತ್ತಾಯ್ತು ಉದಯ ಸ್ಟಡಿ ಸರ್ಕಲ್ ಅವ್ರದ್ದು ಚಾನೆಲ್ಗಳು ಯೂಟ್ಯೂಬ್ನಲ್ಲಿ ಬಂದು, ಆಮೇಲೆ ಅದು 1-2 ಕ್ಲಾಸ್ ನೋಡಿದ ಕೂಡಲೇ ನನಗೆ ತುಂಬಾ ಇಷ್ಟ ಆಯಿತು. ಅದೇ ರೀತಿ ಅದನ್ನ ವಿಡಿಯೋ ನೋಡೋಕೆ ಕಂಟಿನ್ಯೂ ಮಾಡಿದೆ. ಈಗ ಗಣಿತ ಎಲ್ಲ ಬೇಸಿಸ್ ಕ್ಲಾಸಸ್ ಅನ್ನ ನೋಡಿದ್ದೇನೆ. ಆಮೇಲೆ ಅವ್ರ ವಾಟ್ಸಪ್ ಗ್ರೂಪ್ಗೂ ಜಾಯ್ನ್ ಆಗಿದ್ದೇನೆ. ಮಾಕ್ ಟೆಸ್ಟ್ಗೆ ಅವರು ತುಂಬಾ ಚೆನ್ನಾಗಿ ಬರ್ತಾ ಇವೆ. ಅವ್ರ ಲೈವ್ ಅಂತೂ ತುಂಬಾ ಚೆನ್ನಾಗಿದೆ. ಒಟ್ ಮೇಲೆ ಉದಯ್ ಸರ್ ಅವ್ರದ್ದು ಒಂಥರ ಗ್ಯಾಪ್ ಈ ಪೀರಿಯಡ್ ನಲ್ಲಿ ಮಹಿಳೆಯರಿಗೆ ಏನಾಗಿರುತ್ತೆ, ಎಜುಕೇಶನ್ ಆದ ನಂತರ ಮದುವೆ ಮಕ್ಕಳು ಅಂತಾಗಿ ಎಜುಕೇಶನ್ ಗ್ಯಾಪ್ ಆಗಿರುತ್ತೆ. ಆ ಗ್ಯಾಪ್ ಅಲ್ಲಿ ಎಲ್ಲ ಮರೆತೋ ತರ ಆಗಿರುತ್ತೆ. ಆ ನಂತರ ಅವ್ರಿಗೆ TET CETಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಅದೇ ಉದಯ್ ಸರ್ ಅವ್ರ ಕ್ಲಾಸ್ ನೋಡಿದ ನಂತರ ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗತ್ತೆ. ಇದು ನನ್ನ ಅಭಿಪ್ರಾಯ.